ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ಪಾಠಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಏನು ಮಾಡೋಣ ಅಂತಂದರೆ ಸಂಖ್ಯಾ ಪದ್ಧತಿ ಎಂಬ ಅಧ್ಯಾಯದ ಬಗ್ಗೆ ಅಭ್ಯಾಸ ಮಾಡೋಣ. ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ಅಂದರೆ 8ನೇ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆ ಎಂಬ ಅಧ್ಯಾಯದಲ್ಲಿ ವಿವಿಧ ಸಂಖ್ಯಾಗಣಗಳ ಬಗ್ಗೆ ಅಧ್ಯಾಯ ಮಾಡಿದ್ದೀರಾ. ಅದರ ಮುಂದುವರಿದ ಭಾಗವನ್ನು ನಾವು ಈ ತರಗತಿಯಲ್ಲಿ ಅಂದರೆ 9ನೇ ತರಗತಿಯಲ್ಲಿ ಇರುವಂತಹ ಸಂಖ್ಯಾ ಪದ್ಧತಿ ಎಂಬ ಅಥವಾ ಇಂಗ್ಲೀಷ್ನಲ್ಲಿ ಅದಕ್ಕೆ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಈ ಒಂದು ಅಧ್ಯಾಯದಲ್ಲಿ ಏನು ಮಾಡೋಣ ಅಂತಂದರೆ ಅಭ್ಯಾಸ ಮಾಡೋಣ. ಇಲ್ಲಿ ಕೆಲವೊಂದಿಷ್ಟು ಚಿತ್ರಪಟಗಳಿದ್ದಾವೆ, ಅಂದರೆ ಕೆಲವೊಂದಿಷ್ಟು ಇಮೇಜಸ್ಗಳಿದ್ದಾವೆ. ಅವುಗಳನ್ನು ಗಮನಿಸಿ ನೀವು ಇಲ್ಲೇ. ಸೊ ಇಲ್ಲೇ ಏನಿದಾವೆ ಅಂದರೆ ಕೆಲವೊಂದಿಷ್ಟು ಬುಕ್ಸ್ಗಳಿದ್ದಾವೆ, ಇಲ್ಲಿ ಕೆಲವೊಂದಿಷ್ಟು ಪೆನ್ ಇದ್ದಾವೆ. ಆಮೇಲೆ ಇಲ್ಲೇ ಏನು ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದು ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ, ಅಂದರೆ ಓದ್ತಾ ಇದ್ದಾರೆ. ಸೊ ಈ ಎಲ್ಲ ಒಂದು ಪಿಕ್ಚರ್ಸ್ಗಳಲ್ಲಿ ಅಥವಾ ಇಮೇಜ್ಗಳಲ್ಲಿರುವಂತಹ ವಸ್ತುಗಳನ್ನು ನಾವು ಏನು ಮಾಡೋಣ ಅಂತಂದರೆ ಒಂದೊಂದಾಗಿ ಎಣಿಕೆ ಮಾಡ್ತಾ ಹೋಗೋಣ. ಸೊ ಈ ಬುಕ್ಸ್ಗಳನ್ನು ಎಣಿಸಿದಾಗ 1 2 3 4 5 6 7 8 9 ಎಷ್ಟಿದಾವೆ ಬುಕ್ಸ್ಗಳಿಲ್ಲ ಅಂತಂದರೆ 9 ಬುಕ್ಸ್ಗಳಿದ್ದಾವೆ. ಅದೇ ರೀತಿಯಾಗಿ ಈ ಪೆನ್ಗಳನ್ನು ಕೂಡ ಎಣಿಸೋಣ. 1 2 3 4 5 6 7 8 9 10 11 ಮತ್ತು 12 ಅಂಥೇಳಿ ಎಷ್ಟು ಇದ್ದಾವೆ ಇವು ಅಂತಂದರೆ ಇವು ಕೂಡ 12 ಪೆನ್ಗಳಿದ್ದಾವೆ. ಸೊ ಇಲ್ಲಿ ಮಕ್ಕಳು ಎಷ್ಟು ಜನ ಇದ್ದಾರಪ್ಪ ಅಂತಂದರೆ 1 2 3 4 5 6 7 ಎಷ್ಟು ಜನ ಇದ್ದಾರೆ ಇಲ್ಲಿ ಮಕ್ಕಳು ಅಂತಂದರೆ 7 ಜನ ಏನು ಮಾಡ್ತಾ ಇದ್ದಾರೆ, ಮಕ್ಕಳು ಓದ್ತಾ ಇದ್ದಾರೆ. ಸೊ ಈಗ ನಾವು ಈ ಮೂರುಗಳನ್ನು ಅಂದರೆ ಏನು ಬುಕ್ಸ್ ಆಗಿರ್ಬೋದು, ಪೆನ್ ಆಗಿರಬಹುದು ಮತ್ತು ಮಕ್ಕಳನ್ನ ಎಣಿಸ್ಬೇಕಾಗಿದ್ರೂ ಆಗಿರ್ಬೋದು, ನಾವು ಯಾವ ಒಂದು ಅಂಕಿಯಿಂದ ನಾನು ಎಣಿಕೆಯನ್ನು ಪ್ರಾರಂಭ ಮಾಡಿದ್ನಿ ನೀವು ಅಬ್ಸರ್ವ್ ಮಾಡಿರ್ಬೋದಲ್ಲ. ಯಾವ ಒಂದು ಅಂಕಿಯಿಂದ ನಾವು ಎಣಿಕೆ ಮಾಡಿದ್ವಿ ಹೇಳಿ ನೋಡೋಣ. ಎಸ್, ಯು ಆರ್ ರೈಟ್. ಯಾವ ಒಂದು ಅಂಕಿಯಿಂದ ನಾವು ಪ್ರಾರಂಭ ಮಾಡಿದ್ದು ಅಂತಂದರೆ 1ರಿಂದ ಪ್ರಾರಂಭ ಮಾಡಿದ್ದು. ಸೊ ಹಾಗಾಗಿ 1ರಿಂದ ಪ್ರಾರಂಭವಾಗಿ ಸೊ ಅಸಂಖ್ಯಾತ ಅಪರಿಮಿತ ಸಂಖ್ಯೆಗಳನ್ನು ಎಲ್ಲ ಸೇರಿಸಿ ಏನು ಮಾಡಿರು ಅಂತಂದರೆ ಒಂದು ಗಣವನ್ನಾಗಿ ಮಾಡಿದರು. ಆ ಗಣಕ್ಕೆ ಏನಂತ ಹೆಸರಿಟ್ರಪ್ಪ ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೆಸರಿಟ್ರು. ಏನಂತ ಹೆಸರಿಟ್ರು ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ. ಅದಕ್ಕೆ ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ ಅಂತಂದರೆ ನ್ಯಾಚುರಲ್ ನಂಬರ್ಸ್ ಅಂತಲೂ ಕೂಡ ಕರಿತೀವಿ. ಸೊ ಇದರಲ್ಲಿರುವಂತಹ ಎಲ್ಲ ಅಂಕಿಗಳನ್ನು ನಾವು ಯಾವುದಾದ್ರೂ ಎಲ್ಲ ವಸ್ತುಗಳನ್ನು, ಯಾವುದೇ ವಸ್ತುಗಳಾಗಿರ್ಬೋದು, ಅವುಗಳನ್ನು ಎಣಿಕೆ ಮಾಡಲು ನಾವೇನು ಮಾಡ್ತೀವಿ ಅಂತಂದರೆ ಬಳಸುವಂಥ ಸಂಖ್ಯೆಗಳಾಗಿದ್ದರಿಂದ ಸೊ ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಎಣಿಕೆ ಸಂಖ್ಯೆಗಳಂತಲೂ ಕೂಡ ನಾವೇನು ಮಾಡ್ತೀವಿ ಅಂತ ಕರಿತೀವಿ. ಅವುಗಳನ್ನು ಎಣಿಕೆ ಸಂಖ್ಯೆಗಳಂತಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಕರಿತೀವಿ. ಸೊ ಇಂಗ್ಲೀಷಲ್ಲಿರುವಂತಹ ಒಂದು ಏನು ವರ್ಡ್ ಇದೆಯಲ್ಲ, ಇದು ನ್ಯಾಚುರಲ್ ನಂಬರ್ಸ್ ಅಂತ. ಅದರ ಮೊದಲ ಒಂದು ಅಲ್ಫಾಬೆಟ್ ಅಥವಾ ಅದರ ಮೊದಲ ಇಂಗ್ಲೀಷ್ ಅಕ್ಷರ ಏನಿದೆ ನಿಮಗಿಲ್ಲಿ ಅಂತಂದರೆ ಎನ್ ಅಂತ ಇದೆ. ಸೊ ಎನ್ ಅಂತಂದರೆ ನ್ಯಾಚುರಲ್ ನಂಬರ್ಸ್ ಅಥವಾ ಅದಕ್ಕೆ ಸ್ವಾಭಾವಿಕ ಸಂಖ್ಯೆಗಳಂತ ಹೇಳ್ತೀವಲ್ಲ. ಸೊ ಎನ್ ಅಂತ ಏನು ಮೊದಲನೇ ಅಕ್ಷರದಲ್ಲ, ಈ ಒಂದು ಎನ್ನನ್ನು ನಾವೇನು ಮಾಡ್ತೀವಿ ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಸೂಚನೆ ಮಾಡಲಿಕ್ಕೆ ಅಂದರೆ ಸೂಚಿಸಲಿಕ್ಕೆ ಉಪಯೋಗ ಮಾಡ್ತೀವಿ. ಅಂದರೆ ಈ ಗಣವನ್ನು ಎನ್ ಎಂಬ ಸಂಕೇತದಿಂದ ಸೂಚಿಸ್ತೀವಿ. ಸೊ ಹಾಗಾಗಿ ಎನ್ ಇಸ್ ಈಕ್ವಲ್ ಟು ಏನು 1 2 3 4 5 ಮತ್ತು ಮುಂದುವರೆದಂಥವು ಅಂದರೆ ಇಲ್ಲಿ ಅಸಂಖ್ಯಾತ ಸಂಖ್ಯೆಗಳಿದರಲ್ಲಿ ಇರ್ತವೆ ಅಂಥೇಳಿ. ಸೊ ಇಲ್ಲಿ ಎಣಿಕೆ ಸಂಖ್ಯೆಗಳಂತ ಹೇಳಿದ ಕೂಡಲೇ ನಾವೇನು ಮಾಡಿದ್ದೀವಿ ಅಂತಂದರೆ 1ರಿಂದ ಪ್ರಾರಂಭ ಮಾಡಿದ್ದೀವಿ. ಆದರೆ ನಿಮಗೆ ಗೊತ್ತಿರಬಹುದು ಏನಪ್ಪ ಅಂತಂದರೆ ದಶಮಾನ ಪದ್ಧತಿಯಲ್ಲಾಗಿರ್ಬೋದು ಅಥವಾ ಪಂಚಮಾನ ಪದ್ಧತಿಯಲ್ಲಾಗಿರ್ಬೋದು ಅಥವಾ ದ್ವಿಮಾನ ಪದ್ಧತಿಯಲ್ಲಾಗಿರಬಹುದು, ನಾವು 1ರಿಂದ ಬಿಟ್ಟು ಇನ್ನೂ ಒಂದು ಸಂಖ್ಯೆಯನ್ನು ನಾವು ಅಲ್ಲಿ ಉಪಯೋಗ ಮಾಡ್ತೀವಿ ಅಥವಾ ಒಂದು ಅಂಕಿಯನ್ನು ಉಪಯೋಗ ಮಾಡ್ತೀವಿ. ಅದು ಯಾವ ಸಂಖ್ಯೆ ಅಂತ ನೆನಪಾಗುತ್ತಾ ನಿಮಗೆ? ನೆನಪಾಯ್ತಾ? ಓಕೆ, ರೈಟ್. ಯಾವುದಪ್ಪ ಅಂತಂದರೆ 0. ಆ 0ಯನ್ನು ನಾವೇನು ಮಾಡಿಲ್ಲ ಅಂತಂದರೆ ಈ ಒಂದು ಗಣದಲ್ಲಿ ಸೇರಿಸಿಲ್ಲ. ಯಾಕೆ ಸೇರಿಸಿಲ್ಲ ಅಂತಂದರೆ ಅದನ್ನು ನಾವು ಏನು ಮಾಡೋಂಗಿಲ್ಲ ಅಂತಂದರೆ ಎಣಿಕೆ ಮಾಡಲು ಅದನ್ನು ಉಪಯೋಗ ಮಾಡೋದಿಲ್ಲ. ಸೊ ಹಾಗಾಗಿ ಆ ಸಂಖ್ಯೆಯನ್ನು ನಾವು ಬಿಟ್ಟಿದ್ವಿ ಇಲ್ಲೇ. ಸೊ ಆ ಒಂದು ಸಂಖ್ಯೆಯನ್ನು ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಏನಿದಾವಲ್ಲ ಆ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ 0ಯನ್ನು ಸೇರಿಸಿ ಇನ್ನೂ ಒಂದು ಗಣವನ್ನು ಮಾಡಿದರು. ಆ ಗಣದ ಹೆಸರು ಏನಪ್ಪ ಅಂತಂದರೆ ಪೂರ್ಣ ಸಂಖ್ಯೆಗಳು ಅಂತ ಹೆಸರಿಟ್ರು. ಏನಂತ ಹೆಸರಿಟ್ರು ನಮಗೆ ಅಂದರೆ ಪೂರ್ಣ ಸಂಖ್ಯೆಗಳು, ಅಂದರೆ ಇಂಗ್ಲೀಷಲ್ಲಿ ಹೋಲ್ ನಂಬರ್ಸ್ ಅಂಥೇಳಿ. ಪೂರ್ಣ ಅಂದರೆ ಅರ್ಥ ಆಗುತ್ತೆ ನಿಮಗೆ ಏನು ಅಂತಂದರೆ ಪೂರ್ತಿ ಅಂತ ಅರ್ಥ. ಅಂದರೆ ಆ ಸಂಖ್ಯೆಗಳು 0ವನ್ನು ಬಿಟ್ಟಿದ್ವಲ್ಲ, ಆ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ 0ಯನ್ನು ಸೇರಿಸಿದಾಗ ನಮಗೆ ದೊರೆಯುವ ಗಣಗಳು ಯಾವುದಪ್ಪ ಗಣ ಅಂತಂದರೆ ಪೂರ್ಣ ಸಂಖ್ಯೆಗಳ ಗಣ ಅಂತ ಹೇಳ್ತೀವಿ. ಆವಾಗ ಅಂದರೆ ಸ್ವಾಭಾವಿಕ ಸಂಖ್ಯೆಯಲ್ಲಿ 0ವನ್ನು ಸೇರಿಸಿದಾಗ ನಮಗೇನಾಯಿತು ಅಂತಂದರೆ ಆ ಗಣ ಪೂರ್ತಿ ಆಯಿತು ಅಂತ ಹೇಳಿ. ಸೊ ಹಾಗಾಗಿ ಅದಕ್ಕೆ ಏನಂತ ಹೆಸರಿಟ್ರಪ್ಪ ಅಂದರೆ
ಪೂರ್ಣ ಸಂಖ್ಯೆಗಳು ಅಂತ ಹೆಸರಿಟ್ಟರು. ಸೊ ಇದಕ್ಕೆ ಇಂಗ್ಲೀಷಲ್ಲಿ ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಶಬ್ದದ ಮೊದಲನೇ ಇಂಗ್ಲೀಷ್ ಅಕ್ಷರ ಏನಿದೆಪ್ಪ ನಿಮ್ಗೆ ಅಂತಂದರೆ ಡಬ್ಲ್ಯೂ ಅಂತ ಇದೆ. ಸೊ ಹಾಗಾಗಿ ಈ ಒಂದು ಪೂರ್ಣ ಸಂಖ್ಯೆಗಳ ಗಣವನ್ನು ಏನಂತ ಸೂಚಿಸ್ತಾರೆ ಅಂತಂದರೆ, ಯಾವ ಒಂದು ಸಂಕೇತದಿಂದ ಸೂಚಿಸ್ತಾರಪ್ಪ ಅಂತಂದರೆ ಡಬ್ಲ್ಯೂ ಎಂಬ ಸಂಕೇತದಿಂದ ಸೂಚಿಸ್ತಾರೆ. ಸೊ ಹಾಗಾಗಿ ಡಬ್ಲ್ಯೂ ಏನಿದೆ ನಿಮಗಿಲ್ಲೇ 0, 1, 2, 3, 4 ಆ್ಯಂಡ್ ಸೊ ಆನ್ ಅಪ್ ಟು ಅಂಥೇಳಿ. ಸೊ ಹೀಗೆ ಏನು ಮಾಡಿದರು ಅಂತಂದ್ರೆ ಝೀರೋವನ್ನು ಸೇರಿಸ್ಬಿಟ್ಟು ಒಂದು ಪೂರ್ಣಗಣವನ್ನು ಮಾಡಿದ್ರು, ಅಂದರೆ ಪೂರ್ಣ ಸಂಖ್ಯೆಗಳು ಅಂತ ಹೇಳಿಬಿಟ್ಟು. ಸೊ ಈಗ ಮುಂದೆ ನಾವು ಏನು ಮಾಡೋಣ ಅಂತಂದರೆ, ಈ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳ ಗಣಗಳ ಸಂಖ್ಯೆಗಳನ್ನು ನಾವೇನು ಮಾಡೋಣ ಅಂತಂದರೆ ಭಾಗಾಕಾರ ಅಂತಲ್ಲ. ಸೊ ಗಣಿತದ ಮೂಲ ಕ್ರಿಯೆಗಳು ಯಾವಂತ ನಿಮಗೆ ಗೊತ್ತಿದೆ ಅಲ್ಲ, ಆ ಗಣಿತದ ಮೂಲ ಕ್ರಿಯೆಗಳನ್ನು ಅನ್ವಯ ಮಾಡಿ ನೋಡೋಣ. ಅಂದರೆ ಗಣಿತದ ಮೂಲ ಕ್ರಿಯೆಗಳು ಯಾವ್ಯಾವಿದಾವೆ ನಿಮಗೆ ಗೊತ್ತಿದೆ ಎಲ್ಲರಿಗೂ. ಏನಪ್ಪ ಅಂದರೆ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ. ಈ 4 ಕ್ರಿಯೆಗಳನ್ನು ಆ ಒಂದು ಗಣದ ಸಂಖ್ಯೆಗಳ ಮೇಲೆ ಅನ್ವಯ ಮಾಡಿ ನೋಡೋಣ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಈಗ 4 ಮತ್ತು ಏನು ಅಂತಂದರೆ 3 ಅಂತ 2 ಸಂಖ್ಯೆಗಳನ್ನು ತಗೊಳ್ಳೋಣ. ಆ 2 ಸಂಖ್ಯೆಗಳು ಯಾವ ಗಣದಲ್ಲಿ ಇರಬೇಕಪ್ಪ ಅಂತಂದರೆ ನಮ್ಗೆ ಪೂರ್ಣ ಸಂಖ್ಯೆಗಳು, ಅಂದರೆ ಡಬ್ಲ್ಯೂ ಗಣದಲ್ಲಿ ಸೇರಿದೆ ಅಂತ ಅರ್ಥ. ಈ ಒಂದು ಸಿಂಬಾಲದ್ದು ಅಥವಾ ಚಿಹ್ನೆಯ ಅರ್ಥ, ಆ 2 ಸಂಖ್ಯೆಗಳು ಎದರಲ್ಲಿ ಸೇರಿದ್ದಾವೆ ಅಂತಂದರೆ ಡಬ್ಲ್ಯೂ ಗಣದಲ್ಲಿ ಸೇರಿದ್ದಾವೆ. ಸೊ ಈ ಡಬ್ಲ್ಯೂ ಗಣದಲ್ಲಿ ಸೇರಿದಂಥ ಸಂಖ್ಯೆಗಳನ್ನು ನಾವೇನು ಮಾಡೋಣ ಅಂದರೆ ಈ ಸಂಕಲನ ಕ್ರಿಯೆಗೆ ಒಳಪಡಿಸೋಣ. ಸೊ ಸಂಕಲನ ಅಂದರೆ ಗೊತ್ತಿದೆ ನಿಮಗೆ, ನಾವೇನು ಮಾಡ್ತೀವಿ ಅಂತಂದರೆ ಕೂಡಿಸ್ತೀವಿ. ಸೊ 4 + 3 ಎಷ್ಟಾಯ್ತು ಹೇಳಿ ನೋಡೋಣ. ಈಗ ಎಷ್ಟು ಅಂತಂದರೆ 7 ಅಂತ ಬಂತು. ಈಗ ಅದೇ ರೀತಿಯಾಗಿ ನಾವು ಸಂಖ್ಯೆಗಳನ್ನು ಏನು ಮಾಡೋಣ ಅಂತಂದರೆ ರಿವರ್ಸ್ ಮಾಡೋಣ. ದಟ್ ಈಸ್ 3 + 4 ಅಂತ ಮಾಡೋಣ. ಸೊ ಏನು ಬಂತು ನಮಗೆ ಮತ್ತೆ ವಾಪಸ್ ಆನ್ಸರ್ ಎಷ್ಟು ಬಂತಪ್ಪ ಇಲ್ಲೇ ಅಂತಂದರೆ 7 ಅಂತ ಬಂತು. ಈ ಸೇಮ್ ಆನ್ಸರ್ ಬಂತು. ಆ 2 ಸಂಖ್ಯೆಗಳು ಕೂಡ ನಮಗೆ ಎದರೊಳಗಿದ್ದಾವೆ ಅಂತ ಬರಿತೀವಿ ನಾವು ಅಂತಂದರೆ ಡಬ್ಲ್ಯೂ ಗಣದಲ್ಲಿದ್ದಾವೆ ಅಂತ ಬರಿತೀವಿ. ಡಬ್ಲ್ಯೂ ಅಂತಂದ್ರೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿವೆ ಅಂತ ಹೇಳಿ ಬರಿತೀವಿ ನಾವೀಗ. ಅದೇ ರೀತಿಯಾಗಿ ನಾವು ಈಗೇನು ಮಾಡೋಣ ಅಂದರೆ, ಈಗ ಮೊದಲೇದು ಸಂಕಲನ ಮುಗೀತು. ಈಗ ವ್ಯವಕಲನ ಕ್ರಿಯೆಯನ್ನು ಇವು ಸಂಖ್ಯೆಗಳಿಗೆ ಅಪ್ಲೈ ಮಾಡಿ ನೋಡೋಣ. ಸೊ 4 - 3 ಅಂತ ಮಾಡೋಣ. ಸೊ 4 - 3, 4ರಲ್ಲಿ 3ನ್ನು ಕಳೆದ್ರೆ ನಿಮಗೆ ಎಷ್ಟಪ್ಪ ಉತ್ತರ ಬರುತ್ತೆ? 1 ಅಂತ ಬರುತ್ತೆ. ಸೊ ಇದು ನಮಗೇನಾಗಿದೆ ಅಂತಂದರೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಸೇರಿದೆ ಅಂತ ಬರಿತೀವಿ. ಯಾಕಂದರೆ ಅದು 1 ನಮಗೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿದೆ. ಅದೇ ರೀತಿಯಾಗಿ ಈ 2 ಸಂಖ್ಯೆಗಳನ್ನು ರಿವರ್ಸ್ ಮಾಡೋಣ. ಅದು 3 - 4 ಅಂತ ಮಾಡೋಣ. ಎಷ್ಟಾಗುತ್ತೆ ಹೇಳಿ ನೋಡೋಣ? -1 ಅಂತ ಆಗುತ್ತೆ. ಈ -1 ಸಂಖ್ಯೆಗಳು ಅಥವಾ ಋಣ ಸಂಖ್ಯೆಗಳು ನಮಗೆ ಎಲ್ಲಿಲ್ಲ? ಈ ಒಂದು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇಲ್ಲ. ಸೊ ಹಾಗಾಗಿ ಏನು ಮಾಡಿದರು ಅಂತಂದರೆ ಪೂರ್ಣಾಂಕಗಳು ಅಂತ ಹೆಸರಿಟ್ಟರು. ಏನಂತ ಕರೆದ್ರು ಅಂತಂದರೆ ಪೂರ್ಣಾಂಕಗಳು ಅಂತ ಕರೆದ್ರು. ಸೊ ಅದಕ್ಕೆ ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ ಅಂತಂದರೆ ಇಂಟೀಜರ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಏನು ಇಲ್ಲಿ ಅಂದರೆ ಧನ ಸಂಖ್ಯೆಗಳು ಅಂದರೆ ಪ್ಲಸ್ ಸಂಖ್ಯೆಗಳು, ಋಣ ಸಂಖ್ಯೆಗಳು ಅಂದರೆ ಮೈನಸ್ ಸಂಖ್ಯೆಗಳು ಮತ್ತು 0 ಅಂದರೆ 0ವನ್ನು ಒಳಗೊಂಡಂತಹ ಗಣ ಯಾವುದಪ್ಪ ಅಂತಂದರೆ ಪೂರ್ಣಾಂಕಗಳ ಗಣ ಅಂತ ಹೇಳ್ತೀವಿ. ಸೊ ಅದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಈ ಒಂದು ಗಣವನ್ನು ಅಂದರೆ ಪೂರ್ಣಾಂಕಗಳ ಗಣವನ್ನು Z ಎಂಬ ಸಂಕೇತದಿಂದ ಸೂಚಿಸ್ತಾರೆ. ಸೊ ನೀವು ವಿಚಾರ ಮಾಡ್ತಿರ್ಬೋದು ಏನಪ್ಪ ಅಂತಂದರೆ ಆಗಲೇ ನಾವೇನು ಮಾಡಿದ್ವಿ ಅಂತಂದರೆ ಇಂಗ್ಲೀಷ್ ಅಕ್ಷರದ ಮೊದಲನೇ ಆಲ್ಫಾಬೆಟ್ ಅಂದರೆ ಅದನ್ನು ಇಂಗ್ಲೀಷಲ್ಲಿ ಯಾವುದರಿಂದ ಕರೀತಾರಲ್ಲ ಅದನ್ನು ಒಂದು ಮೊದಲನೇ ಅಕ್ಷರವನ್ನು ನಾವೇನು ಮಾಡಿದ್ವಿ ಅಂತಂದರೆ ಸಂಕೇತದಲ್ಲಿ ಉಪಯೋಗ ಮಾಡಿದ್ವಿ. ಆದರೆ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ Z ಎಂಬ ಸಂಕೇತದಿಂದ ಸೂಚಿಸ್ತಾ ಇದ್ದೀವಿ. ಯಾಕಂತ ನೀವು ವಿಚಾರ ಮಾಡಬಹುದಲ್ಲ. ಓಕೆ, ಯಾಕೆ ಅಂತಂದರೆ Z ಅಂತಂದರೆ ಜರ್ಮನ್ ಭಾಷೆಯಲ್ಲಿರುವಂಥ ಒಂದು ಶಬ್ದ. ಏನಪ್ಪ ಅಂತಂದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಜಲೀನ್ ಅಂತ ಕರಿತೀವಿ. ಏನು ಅಂದರೆ ಜಲೀನ್, ದಟ್ ಈಸ್ ZAHLEN ಅಂಥೇಳಿ. ಜಲೀನ್ ಅಂತಂದರೆ ಅರ್ಥ ಏನಪ್ಪ ಅಂತಂದರೆ ಎಣಿಕೆ ಸಂಖ್ಯೆಗಳು ಅಂಥೇಳಿ. ಸೊ ಹಾಗಾಗಿ ನಾವು ಏನಂತ ಕರಿತೀವಿ ಅಂತಂದರೆ ಅಥವಾ ಪೂರ್ಣಾಂಕಗಳ ಗಣವನ್ನು ನಾವು ಏನಂತ ಸೂಚಿಸ್ತೀವಿ ಅಂತಂದರೆ Z ಎಂಬ ಸಂಕೇತದಿಂದ ಸೂಚಿಸ್ತೀವಿ. ಸೊ ಇಲ್ಲೇನಿದ್ದಾವೆ ಅಂತಂದರೆ ನಿಮ್ಗೆ ಋಣ ಸಂಖ್ಯೆಗಳು ಇದ್ದಾವೆ, ಆಮೇಲೆ ಧನ ಸಂಖ್ಯೆಗಳು ಇದ್ದಾವೆ. ಸೊ ಋಣ ಸಂಖ್ಯೆಗಳನ್ನು
ಒಂದು ಸಪ್ರೇಟಾಗಿ ಬರೆದ್ವಿ ಅಂತಂದರೆ, ಅಥವಾ ಧನ ಸಂಖ್ಯೆಗಳನ್ನು ಕೂಡ ನಾವು ಒಂದು ಬೇರೆ ಸಪ್ರೇಟಾಗಿ ಬರೆದ್ವಿ ಅಂದರೆ ಅವುಗಳಿಗೆ ಬೇರೆ ಹೆಸರಿದೆ. ಏನಪ್ಪ ಅಂತಂದರೆ, ಮೊದಲನೇದಾಗಿ ಧನ ಪೂರ್ಣಾಂಕಗಳು ಅಂತ ಕರಿತೀವಿ. ಸೊ ಧನ ಪೂರ್ಣಾಂಕಗಳು ಅಂತಂದರೆ ಅದಕ್ಕೆ ನಾವು Z+ ಅಂತ ಗುರುತಿಸ್ತೀವಿ. ಅದರೊಳಗೆಲ್ಲ ಏನಿದಾವೆ ನಿಮಗೆ ಅಂತಂದರೆ ಪ್ಲಸ್ ಸಂಖ್ಯೆಗಳಿದ್ದಾವೆ. ಋಣ ಸಂಖ್ಯೆಗಳು ಅಂದರೆ ಮೈನಸ್ ಇದ್ದಂಥವುಗಳನ್ನು ಎಲ್ಲ ಸೇರಿಸಿ ಒಂದು ನಾವೇನು ಮಾಡ್ತೀವಿ ಅಂತಂದರೆ ಗಣವನ್ನು ಮಾಡ್ತೀವಿ. ಅದರೊಳಗೆಲ್ಲ ಋಣ ಸಂಖ್ಯೆಗಳಿರ್ತವೆ, ಅದಕ್ಕೆ Z- ಅಂತ ಕರಿತೀವಿ. ಸೊ ಅದನ್ನು ಋಣ ಪೂರ್ಣಾಂಕಗಳು ಅಂತ ಹೇಳ್ತೀವಿ. ಅಂದರೆ ಪ್ಲಸ್ ಸಂಖ್ಯೆಗಳನ್ನು ಬರೆದ್ವಿ ಅಂತಂದರೆ ಧನ ಪೂರ್ಣಾಂಕಗಳು, ಅದಕ್ಕೆ ಇಂಗ್ಲೀಷಲ್ಲಿ ಪಾಸಿಟಿವ್ ಇಂಟೀಜರ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಋಣ ಸಂಖ್ಯೆಗಳನ್ನು ಬರೆದ್ವಿ ಅಂತಂದರೆ ಅದಕ್ಕೆ ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ ಅಂತಂದರೆ ನೆಗೆಟಿವ್ ಇಂಟೀಜರ್ಸ್ ಅಂತ ಕರಿತೀವಿ. ಅದರಲ್ಲಿರುವಂಥ ಎಲ್ಲ ಸಂಖ್ಯೆಗಳು ಏನಿದ್ದಾವೆ ಅಂತಂದ್ರೆ ಮೈನಸ್ ಸಂಖ್ಯೆಗಳು ಬರ್ತವೆ. ಸೊ ಈ ರೀತಿಯಾಗಿ ಪೂರ್ಣಾಂಕಗಳ ಗಣದಲ್ಲಿ ಧನ ಸಂಖ್ಯೆ, ಋಣ ಸಂಖ್ಯೆ ಮತ್ತು ಸೊನ್ನೆಯನ್ನು ಒಳಗೊಂಡಂತಹ ಘನ. ಸೊ ಈಗಾಗಲೇ ನಾವೇನು ಮಾಡಿದ್ವಿ ಅಂತಂದರೆ ಕೇವಲ 2 ಕ್ರಿಯೆಗಳನ್ನು ಮಾಡಿದ್ವಿ. ಯಾವ 2 ಕ್ರಿಯೆಗಳನ್ನು ಮಾಡಿದ್ವಿ? ಸಂಕಲನ ಮತ್ತು ವ್ಯವಕಲನ ಮಾತ್ರ ಮಾಡಿದ್ವಿ. ಈಗ ನಾವೇನು ಮಾಡೋಣ ಅಂತಂದರೆ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಯನ್ನು ಒಳಪಡಿಸೋಣ. ಸೊ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆ ಅಂತಂದರೆ ಮತ್ತೆ ವಾಪಸ್ ನಾವು ಏನು ಮಾಡೋಣ ಅಂತಂದರೆ ಅದೇ ಸಂಖ್ಯೆಗಳನ್ನು ತಗೊಳ್ಳೋಣ, 4, 3 ಅಂಥೇಳಿ. ಆದರೆ ಈಗ ನಾವೇನು ಮಾಡೋಣ ಅಂತಂದರೆ NW ಮತ್ತು Z ಗಣದಲ್ಲಿ ನಮಗೆ ದೊಡ್ಡ ಗಣ ಯಾವುದಪ್ಪ ಅಂತಂದರೆ Z ಇದೆ. ಸೊ ಹಾಗಾಗಿ ನಾವೇನು ಮಾಡೋಣ ಅಂತಂದರೆ Z ಗಣದಲ್ಲಿ ಸೇರಿದೆ ಅಂತ ತಗೊಳ್ಳೋಣ. ಸೊ ಈಗ ಏನು ಮಾಡೋಣ? ಗುಣಾಕಾರ ಮಾಡೋಣ. ಯಾಕಂತಂದರೆ ಆಲ್ರೆಡಿ ನಮಗೇನಾಗಿದೆ ಅಂದರೆ ಸಂಕಲನ ಕ್ರಿಯೆ ಆಗಿದೆ, ವ್ಯವಕಲನ ಕ್ರಿಯೆ ಆಗಿದೆ. ಈಗ ಏನು ಮಾಡೋಣ ಅಂತಂದರೆ ಗುಣಾಕಾರ ಕ್ರಿಯೆಯನ್ನು ಮಾಡೋಣ. 4 × 3 ಅಂತ ಹೇಳ್ಬೋದು. ಸೊ ಅದು ಎಷ್ಟಾಗ್ತೈತೆ ನಿಮಗೆ ಅಂತಂದ್ರೆ 4 × 3 12 ಅಂತ ಬರುತ್ತೆ. ಸೊ ಈ 12 ಎದರಲ್ಲಿದೆ ನಿಮಗೆ ಅಂತಂದರೆ Z ಗಣದಲ್ಲಿ ಸೇರಿದೆ ಅಂತ ಬರಿತೀವಿ. ಅದೇ ರೀತಿಯಾಗಿ ನೀವು ಮೈನಸ್ ಸಂಖ್ಯೆಗಳನ್ನು ಕೂಡ ತಗೋಬೋದು. -4 × -3 ಅಂಥೇಳಿ. ಸೊ ಅದು ಆನ್ಸರ್ ಎಷ್ಟು ಬರುತ್ತೆ ನಿಮಗೆ ಅಂತಂದರೆ -12 ಅಂತ ಬರುತ್ತೆ. ಅದು ಕೂಡ ನಮಗೆ ಯಾವ ಸಂಖ್ಯಾ ಗಣದಲ್ಲಿದೆ ಅಂತಂದರೆ Z ಗಣದಲ್ಲಿ ಇದೆ ಅಂತ ಬರಿತೀವಿ. ಸೊ ಕೆಲವೊಂದು ಸಲ ಇನ್ನೊಮ್ಮೆ ನೀವು 2 ಸಂಖ್ಯೆಗಳನ್ನು ಕೂಡ ಮೈನಸ್ ತಗೊಂಡ್ರಿ ಅಂತಂದರೆ ಮೈನಸ್ ನಮಗೇನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ಈ ರೀತಿಯಾಗಿ ಗುಣಾಕಾರ ಕ್ರಿಯೆ ನಮಗೇನಾಗ್ತೈತಿ ಅಂತಂದರೆ Z ಗಣದಲ್ಲಿ ಅನ್ವಯಿಸುತ್ತೆ ಅಂತ ಹೇಳ್ತೀವಿ. ಈಗ ನಾವೇನು ಮಾಡೋಣ ಅಂತಂದರೆ ಭಾಗಾಕಾರ ಕ್ರಿಯೆಯನ್ನು ಮಾಡೋಣ. ಸೊ ಭಾಗಾಕಾರ ಕ್ರಿಯೆ 4 ಭಾಗಿಲೆ ಏನಂತ ಬರೆಯೋಣ ಅಂತಂದರೆ 3 ಅಂತ ಬರೆಯೋಣ. ಸೊ ಇದನ್ನು ನೀವು ಹೇಗೆ ಬರೀತೀರಾ ಅಂತಂದರೆ ಭಾಗಾಕಾರ ಮಾಡಬೇಕಾದ್ರೆ ಅಂಶ ಮತ್ತು ಛೇದದ ರೂಪದಲ್ಲಿ ಬರೀತೀರಾ. ಸೊ 4 / ಏನಂತ ಬರೆದ್ರಿ ಅಂತಂದರೆ 3 ಅಂತ ಬರಿತೀವಿ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಭಾಗಾಕಾರ ಮಾಡ್ತೀವಿ. ಸೊ ಭಾಗಾಕಾರ ಮಾಡ್ತೀವಿ, ಅದಕ್ಕಿಂತ ಮುಂಚೆ ಈ ರೀತಿ ಇರುವಂಥ ಅಂದರೆ ಅಂಶ ಮತ್ತು ಛೇದದ ರೂಪದಲ್ಲಿರುವಂತಹ ಸಂಖ್ಯೆಗಳು ನಮಗೇನಿಲ್ಲ, Z ಗಣದಲ್ಲಿ ಇದೆಯಾ? ಇಲ್ಲ. ಸೊ ಹಾಗಾಗಿ ನಾವು ಅದನ್ನೇನಂತ ಬರಿತೀವಿ? ಈ ಥರ Z ಗಣದಲ್ಲಿ ಸೇರಿಲ್ಲ ಅಂತ ಬರಿತೀವಿ. ಹಾಗಿದ್ರೆ ಈ ರೀತಿ ಇರುವಂತಹ ಸಂಖ್ಯೆಗಳು ಯಾವ ಗಣದಲ್ಲಿ ಬರುತ್ತೆ? ಸೊ ಈಗ ಆಲ್ರೆಡಿ ನಾವೇನು ಮಾಡಿದ್ವಿ ಅಂತಂದರೆ ಧನ ಸಂಖ್ಯೆಗಳು ಆಮೇಲೆ ಋಣ ಸಂಖ್ಯೆಗಳು ಸೊನ್ನೆಯನ್ನು ಸೇರಿಸಿ ನಾವೇನು ಮಾಡಿದ್ವಿ ಅಂತಂದರೆ ಈ ಒಂದು Z ಗಣ ಅಂದರೆ ಪೂರ್ಣಾಂಕಗಳ ಗಣ ಅಂತ ಮಾಡಿದ್ವಿ. ಆದರೆ ಈ ರೀತಿ ಇರುವಂಥವು ಅಂದರೆ ಯಾವ ರೀತಿ ಅಂತಂದರೆ ಅಂಶ ಮತ್ತು ಛೇದ ರೂಪದಲ್ಲಿರುವಂಥ ಸಂಖ್ಯೆಗಳು, ಅಥವಾ ಇವುಗಳಿಗೆ ನೀವು ಭಿನ್ನರಾಶಿ ಅಂತಲೂ ಕೂಡ ಕರಿತೀರಿ. ಈ ರೀತಿ ಇರುವಂಥ ಸಂಖ್ಯೆಗಳು ನಮಗೇನಾಗಿಲ್ಲ ಅಂದರೆ Z ಗಣದಲ್ಲಿ ಇಲ್ಲ. ಸೊ ಹಾಗಾಗಿ ಈ ಥರ ಅಂದರೆ ಅಂಶ ಮತ್ತು ಛೇದವನ್ನು ಒಳಗೊಂಡಂತಹ ಸಂಖ್ಯೆಗಳನ್ನು ಸೇರಿಸಿ ಏನು ಮಾಡಿದರು ಅಂತಂದರೆ ಮತ್ತೊಂದು ಗಣವನ್ನು ಮಾಡಿದರು. ಆ ಒಂದು ಸಂಖ್ಯೆಗಳಿಗೆ ಏನಂತ ಹೆಸರಿಟ್ರಪ್ಪ ಅಂತಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೆಸರಿಟ್ರು. ಸೊ ಅದಕ್ಕೆ ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ ಅಂತಂದರೆ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಅಂದರೆ ಅರ್ಥ ಏನಪ್ಪ ಅಂತಂದರೆ P/Q ರೂಪದಲ್ಲಿ, P/Q ಅಂದರೆ ಅಂಶ ಮತ್ತು ಛೇದ ಅಂತ ಆಗ ಹೇಳಿದ್ನಲ್ಲ ನಾನು, ಆ ಥರ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಇದನ್ನು ನಾವೇನಂತ ಗುರುತಿಸ್ತೀವಿಯಪ್ಪ ಅಂತಂದರೆ ಅಂದರೆ ಯಾವ ಒಂದು ಸಂಕೇತದಿಂದ ಸೂಚಿಸ್ತೀವಿ ಅಂತಂದರೆ Q ಎಂಬ ಸಂಕೇತದಿಂದ ಸೂಚಿಸ್ತೀವಿ. ಅದೇ ರೀತಿಯಾಗಿ ಯಾವುದು ಪೂರ್ಣಾಂಕಗಳ ಗಣ ಏನಂತ ಹೆಸರಿಟ್ಟಿದ್ವಿ ನಾವು ಅದಕ್ಕೆ ಅಂತಂದರೆ ಇಂಟೀಜರ್ ಅಂತ ಹೆಸರಿತ್ತು, ಆದರೆ ಅದನ್ನು ನಾವು Z ಅಂತ ಗುರುತಿಸ್ತಿದ್ವಿ. ಅದೇ ರೀತಿಯಾಗಿ ಭಾಗಲಬ್ಧ ಸಂಖ್ಯೆಗಳನ್ನು ಆ್ಯಕ್ಚುಲಿ ನಾವು ಕರೆಯೋದು ರ್ಯಾಷನಲ್ ನಂಬರ್ಸ್ ಅಂಥೇಳಿ. ರ್ಯಾಷನಲ್ ನಂಬರ್ಸ್ ಅಂತಂದ್ರೆ
ರೇಷೋ ಅಂತ ಕರಿತೀವಿ ನಾವು. ರೇಷೋ ಅಂತಂದರೆ ಅನುಪಾತ ಅಂತ ಹೇಳ್ತೀರಿ. ಸೊ ಫಾರ್ ಎಕ್ಸಾಂಪಲ್ ಈಗ 2:3 ಇತ್ತು ಅಂತಂದರೆ ನಾವು ಅದನ್ನು ಯಾವ ರೀತಿಯಾಗಿ ಬರಿತೀವಿ ಹೇಳ್ರಿ ನೋಡೋಣ. 2/3 ಅಂತ ಬರಿತೀವಿ. ಸೊ ಈ ಥರ ಇರೋ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಏನು ಮಾಡಿದರು ಅಂತಂದರೆ ಅದಕ್ಕೆ ರ್ಯಾಷನಲ್ ನಂಬರ್ಸ್ ಅಂತ ಹೆಸರಿಟ್ಟರು. ಆದರೆ ಕ್ಯೂ ಅಂತ ಯಾಕೆ ಸೂಚನೆ ಮಾಡ್ತಾರೆ ಅಂತಂದರೆ ಈ ಒಂದು ಭಾಗಲಬ್ಧ ಅಂತ ಏನೈತಲ್ಲ, ಆ ಭಾಗಲಬ್ಧಕ್ಕೆ ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿಪ್ಪ ಅಂತಂದರೆ ಕೋಶಂಟ್ ಅಂತ ಕರಿತೀವಿ. ಏನಂತ ಹೇಳ್ತೀರಾ? ಕೋಶಂಟ್ ಅಂತ ಕರಿತೀವಿ. QUOTIENT ಅಂಥೇಳಿ ಕೋಶಂಟ್ ಅಂತ ಕರಿತೀವಿ. ಸೊ ಹಾಗಾಗಿ ಆ ಒಂದು ಭಾಗಲಬ್ಧ ಸಂಖ್ಯೆಗಳ ಗಣವನ್ನು ನಾವೇನು ಮಾಡ್ತೀವಿ ಅಂತಂದರೆ ಕ್ಯೂ ಎಂಬ ಸಂಕೇತದಿಂದ ಸೂಚಿಸ್ತೀವಿ. ಸೊ ಹಾಗಿದ್ರೆ ಕ್ಯೂ ಏನಪ್ಪ ಅಂದರೆ P/Q ರೂಪದಲ್ಲಿರಬೇಕು. P ಮತ್ತು Q ಗಣಗಳು, P ಮತ್ತು Q ಸಂಖ್ಯೆಗಳು ಎದರಲ್ಲಿರಬೇಕಪ್ಪ ಅಂದರೆ Z ಗಣದಲ್ಲಿರಬೇಕು. ಆದರೆ Q ಯಾವುದೇ ಕಾರಣಕ್ಕೂ ಏನಾಗಿರಬಾರ್ದು ಅಂತಂದರೆ 0 ಆಗಿರಬಾರ್ದು. ಅಂಥ ಎಲ್ಲ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಅಂದರೆ ಭಾಗಲಬ್ಧ ಸಂಖ್ಯೆಗಳಂತ ಹೇಳ್ತೀವಿ. ಅಂಥ ಎಲ್ಲ ಸಂಖ್ಯೆಗಳನ್ನು ಒಳಗೊಂಡ ಗಣ ಯಾವುದಪ್ಪ ಅಂತಂದರೆ Q, ಅದು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ Q -3 2 -1 -1 2 0 1 2 0 ಮತ್ತು 3 2 ಇದೇ ರೀತಿ ಸಾಕಷ್ಟು ಸಂಖ್ಯೆಗಳು ಏನಿದಾವೆ ಅಂತಂದರೆ ಇದರಲ್ಲಿ ಬರ್ತವೆ. ಸೊ ಈ ಸಂಖ್ಯೆಗಳನ್ನು ಅಂತ್ಯಗೊಳ್ಳುವ ಮತ್ತು ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶಗಳಾಗಿ ವಿಂಗಡಿಸುತ್ತಾರೆ ಅಂತ ಐತಿ. ಅಂದರೆ ಅದರ ಅರ್ಥ ಏನು? ಈ ಸಂಖ್ಯೆಗಳನ್ನು ಭಾಗಾಕಾರ ಮಾಡಿದಾಗ ಆ ಸಂಖ್ಯೆಗಳು ನಮಗೇನಾಗ್ತವೆ ಅಂತಂದರೆ ಅಂತ್ಯಗೊಳ್ತವೆ ಅಥವಾ ಇಲ್ಲ ಅಂತಂದರೆ ಆವರ್ತವಾಗ್ತವೆ. ಸೊ ಮುಂದೆ ಇದರ ಸಮಸ್ಯೆಗಳನ್ನು ಬಿಡಿಸಿದಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನೀವು ವಿಚಾರ ಮಾಡಬಹುದು ಏನಪ್ಪ ಅಂದರೆ -1 ಅಂತ ಇದೆ, 0 ಅಂತ ಇದೆ, ಆಮೇಲೆ ಇನ್ನೊಂದು 1 ಅಂತ ಬರುತ್ತೆ, ಆಮೇಲೆ ಈ ಒಂದು ಗಣದಲ್ಲಿ 4 ಈ ಥರ ಎಲ್ಲ ಸಂಖ್ಯೆಗಳಿದ್ದಾವೆ. ಸೊ ಈಗಾಗಲೇ ನಾನೇನು ಹೇಳಿದ್ದೀನಿ ನಿಮಗೆ ಅಂತಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ. ಆದರೆ ನೀವು ವಿಚಾರ ಮಾಡ್ತಿರಬಹುದು ಇದು -1 0 ಮತ್ತು 1 4 ಇವು ಎಲ್ಲ ನಮಗೆ ಯಾವ ರೀತಿಯಾಗಿ P/Q ರೂಪದಲ್ಲಿ ಇದ್ದಾವೆ ಅಂಥೇಳಿ ವಿಚಾರ ಮಾಡ್ತಿರಬಹುದಲ್ಲ ನೀವು. ಸೊ ಹಾಗಾಗಿ ಇವುಗಳನ್ನು ಯಾವ ರೀತಿಯಾಗಿ ನಾವು P/Q ರೂಪದಲ್ಲಿ ಬರೀಬಹುದಪ್ಪ ಅಂತಂದರೆ ಇಲ್ಲಿ P ಅಂತೂ ಇದೆ ನಿಮಗೆ ಕೊಟ್ಟಿದ್ದು, ಆದರೆ ಅವ್ರೇನು ಮಾಡಿಲ್ಲ ನಮಗಿಲ್ಲಿ ಅಂತಂದ್ರೆ Q ಕೊಟ್ಟಿಲ್ಲ. ಸೊ Q ಕೊಟ್ಟಿಲ್ಲ ಅಂತಂದರೆ ನಾವು ಏನಂತ ಬರೀಬಹುದಪ್ಪ ಇವತ್ರ ಕೆಳಗಡೆ ಅಂತಂದರೆ 1 ಅಂತ ಬರೀಬಹುದು. ಸೊ 0/1 ಅಂತ ಬರಿತೀವಿ, 1/1 ಅಂತ ಬರಿತೀವಿ, 4/1 ಅಂತ ಬರಿತೀವಿ. ಅಂದರೆ ಯಾವುದೇ ಒಂದು ಸಂಖ್ಯೆಗೆ 1ರಿಂದ ಭಾಗಾಕಾರ ಮಾಡಿದಾಗ ನಮ್ಗೆ ಆ ಸಂಖ್ಯೆಯಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ, ಅದೇ ಸಂಖ್ಯೆನೇ ಉಳಿಯುತ್ತೆ. ಸೊ ಹಾಗಾಗಿ ಈ ರೀತಿ ಇರುವಂಥವು ಅಂದರೆ ಪೂರ್ತಿಯಾಗಿ ಪೂರ್ಣಾಂಕಗಳಿರುವಂಥ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳ ರೂಪದಲ್ಲಿ ಅಂದರೆ P/Q ರೂಪದಲ್ಲಿ ಬರೀಬೇಕಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ ಡಿನಾಮಿನೇಟ್ರಲ್ಲಿ ಅಂದರೆ ಛೇದದಲ್ಲಿ 1 ಬರೆದ್ವಿ ಅಂತಂದರೆ ಅವುಗಳನ್ನು ನಾವು ಏನು ಮಾಡ್ಬೋದು ಅಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಇನ್ನು ಮುಂದೆ ಏನು ಮಾಡೋಣ ಅಂತಂದರೆ ಕೆಲವೊಂದಿಷ್ಟು ಸಂಖ್ಯೆಗಳಿದ್ದಾವೆ. ಸೊ ಅವುಗಳನ್ನು ನಮಗೇನು ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ ಅಂತಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ಅಂಥ ಸಂಖ್ಯೆಗಳಿಗೆ ಏನಂತ ಕರೀತಾರೆ ಅಂತ ನೋಡೋಣ. ಸೊ ಏನಿದೆ ಅಂದರೆ ಗ್ರೀಸ್ ದೇಶದ ಪ್ರಖ್ಯಾತ ಗಣಿತಜ್ಞ ಮತ್ತು ತತ್ವಶಾಸ್ತ್ರಜ್ಞ ಅಂತ ಕರಿತೀವಿ. ಸೊ ಪೈಥಾಗೋರಸ್ ಅಂಥೇಳಿ. ಸೊ ಪೈಥಾಗೋರಸ್ನ ಅನುಯಾಯಿಗಳು ಅಂತಂದರೆ ಶಿಷ್ಯರು ಅಂತ ಹೇಳ್ತೀವಿ. ಮುಖ್ಯವಾಗಿ ಹಿಪಾಕಸ್ ಅಂತ ಹೇಳ್ತೀವಿ. ಅವ್ರು ಏನು ಮಾಡಿದರು ಅಂತಂದರೆ ಕೆಲವೊಂದು ಸಂಖ್ಯೆಗಳನ್ನು ಕಂಡುಹಿಡಿದ್ರು. ಆ ಸಂಖ್ಯೆಗಳನ್ನು ಯಾವುದೇ ಕಾರಣಕ್ಕೂ ಏನಾಗಂಗಿಲ್ಲ ಅಂತಂದರೆ ಭಾಗಲಬ್ಧ ಸಂಖ್ಯೆಗಳ ರೂಪದಲ್ಲಿ ಅಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಅಂಥ ಸಂಖ್ಯೆಗಳನ್ನು ಅವ್ರು ಏನಂತ ಹೆಸರಿಟ್ರಪ್ಪ ಅಂತಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೆಸರಿಟ್ರು. ಸೊ ಏನಂತ ಹೆಸರಿಟ್ರು ಅಂತಂದರೆ ಇಲ್ಲೇ ಅಭಾಗಲಬ್ಧ ಸಂಖ್ಯೆಗಳು ಅಂಥೇಳಿ. ಸೊ ಅದಕ್ಕೆ ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ ಅಂತಂದರೆ ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಭಾಗಲಬ್ಧ ಸಂಖ್ಯೆಗಳದ್ದು ವಿರುದ್ಧ ಪದ ಅಭಾಗಲಬ್ಧ ಸಂಖ್ಯೆಗಳಂತ ನಾವು ಕರಿತೀವಿ. ಸೊ ಹಾಗಾಗಿ ಅದಕ್ಕೆ ರ್ಯಾಷನಲ್ ನಂಬರ್ಸ್ ಅಂತಂದರೆ ಇದಕ್ಕೆ ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಇದನ್ನು ಕಂಡುಹಿಡಿದವ್ರು ಯಾರಪ್ಪ ಅಂತಂದರೆ ಪೈಥಾಗೋರಸ್ನ ಅನುಯಾಯಿಗಳು ಅಂತ ಕರಿತೀವಿ ಅಥವಾ ಶಿಷ್ಯರು ಅಂತ ಹೇಳ್ತೀವಿ. ಮುಖ್ಯವಾಗಿ ಆ ಒಬ್ಬರ ಗಣಿತಜ್ಞ ಹೆಸರು ಏನಪ್ಪ ಅಂತಂದರೆ ಹಿಪಾಕಸ್ ಅಂತ ಕರಿತೀವಿ.
ಸೊ ಈ ಒಂದು ಸಂಖ್ಯೆಗಳನ್ನು ಅಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಭಾಗಲಬ್ಧ ಸಂಖ್ಯೆಗಳನ್ನು ನಾವೇನು ಮಾಡಿದ್ದೀವಿ ಅಂದರೆ ಕ್ಯೂ ಅಂತ ಗುರುತಿಸ್ತಿದ್ವಿ ಅಥವಾ ಕ್ಯೂನಿಂದ ಸೂಚಿಸ್ತಿದ್ವಲ್ಲ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಕ್ಯೂ ಡ್ಯಾಶ್ ಅಂತನೋ ಅಥವಾ IR ಅಂಥೇಳಿ. IR ಅಂತಂದರೆ ಮೊದಲಿನ ಎರಡು ಏನಿದಾವಲ್ಲ ಅಂತಂದರೆ ಇಂಗ್ಲೀಷ್ ಅಕ್ಷರದ ಈ ಎರಡನ್ನು ಕೂಡ ಸೂಚಿಸ್ಬೋದು ಅಥವಾ ಕ್ಯೂ ಡ್ಯಾಶ್ ಅಂತಲೂ ಕೂಡ ಸೂಚಿಸ್ತಾರೆ. ಸೊ ಸಂಕೇತದಿಂದ ಅದನ್ನು ಸೂಚಿಸ್ತಾರೆ. ಸೊ ಕ್ಯೂ ಡ್ಯಾಶ್ ಅಥವಾ IR √2 √5 1 + √7 ಪೈ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಇದು 22 ಅಂಥೇಳಿ. ಸೊ 4.255. ಸೊ ಈ ರೀತಿ ಅಂದರೆ ಅರ್ಥ, ಸೊ ಯಾವುದೇ ಕಾರಣಕ್ಕೂ ಇವು ಏನಾಗಂಗಿಲ್ಲ ಅಂತಂದರೆ ಅಂತ್ಯಗೊಳ್ಳಂಗಿಲ್ಲ ಮತ್ತು ಆವರ್ತನೂ ಕೂಡ ಆಗಂಗಿಲ್ಲ. ಸೊ ಹಾಗಾಗಿ ಈ ಒಂದು ಸಂಖ್ಯೆಗಳನ್ನು ಏನಂತ ಕರೀತಾರೆ ಅಂದರೆ ಅಂತ್ಯಗೊಳ್ಳದ ಆವರ್ತವಾಗದ ಸಂಖ್ಯೆಗಳು ಅಂತ ಹೇಳಿ. ಸೊ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಏನಂತ ಕರಿಬಹುದ್ರ ಅಂತ್ಯಗೊಳ್ಳದ ಆವರ್ತವಾಗುವ ಸಂಖ್ಯೆಗಳು ಅಂತ. ನೀವೆಲ್ಲ ವಿಚಾರ ಮಾಡ್ತಿರ್ಬೋದಲ್ಲ, ಈ ಎಲ್ಲ ಸಪರೇಟಾಗಿ ಬೇರೆ ಬೇರೆ ಗಣಗಳನ್ನು ಮಾಡೋ ಬದಲು ಎಲ್ಲನೂ ಸೇರಿಸ್ಬಿಟ್ಟು ಒಂದೇ ಗಣವನ್ನು ಮಾಡಿದ್ರೆ ಬರುತ್ತಲ್ಲ ಅಂಥೇಳಿ. ಹೌದು. ಸೊ ಅದೇ ರೀತಿಯಾಗಿ ಈ ಎಲ್ಲ ಸಂಖ್ಯೆಗಳನ್ನು ಅಂದರೆ ಅರ್ಥ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎಲ್ಲ ಸಂಖ್ಯಾಗಣದಲ್ಲಿರುವಂಥ ಸಂಖ್ಯೆಗಳನ್ನು ಸೇರಿಸಿ ಒಂದು ಅತಿ ದೊಡ್ಡದಾದಂತಹ ಗಣ ಅಥವಾ ಅದಕ್ಕೆ ವಿಶ್ವಗಣ ಅಂತಲೂ ಕೂಡ ಕರಿಬಹುದು ನಾವು. ಆ ಒಂದು ಸಂಖ್ಯೆಯ ಗಣವನ್ನು ಮಾಡಿದ್ರು ಅದಕ್ಕೆ ಏನಂತ ಹೆಸರಿಟ್ರಪ್ಪ ಅಂತಂದರೆ ವಾಸ್ತವ ಸಂಖ್ಯೆಗಳು ಅಂಥೇಳಿ. ಅಂದರೆ ಇಂಗ್ಲೀಷಲ್ಲಿ ನಾವು ಅದಕ್ಕೆ ಏನಂತ ಕರಿತೀವಿ ಅಂದರೆ ರಿಯಲ್ ನಂಬರ್ಸ್ ಅಂಥೇಳಿ. ಇಂಗ್ಲೀಷಲ್ಲಿ ರಿಯಲ್ ನಂಬರ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಅದಕ್ಕೆ ವಾಸ್ತವ ಅಂದರೆ ಅರ್ಥ ವಾಸ್ತವವಾಗಿ ವಿಶ್ವದಲ್ಲಿ ಎಷ್ಟು ಸಂಖ್ಯೆಗಳಿದಾವಲ್ಲ ಅಥವಾ ಎಷ್ಟು ಪ್ರಕಾರದ ಸಂಖ್ಯೆಗಳಿದಾವಲ್ಲ ಅಷ್ಟು ಪ್ರಕಾರದ ಎಲ್ಲ ಸಂಖ್ಯೆಗಳನ್ನು ಏನು ಮಾಡಿದರು ಅಂತಂದರೆ ಈ ಒಂದು ಗಣದಲ್ಲಿ ಸೇರಿಸಿ ಒಂದು ಗಣವನ್ನು ಮಾಡಿದರು. ಏನು ಇಲ್ಲೇ ಅಂತ್ಯಗೊಳ್ಳುವ ದಶಮಾಂಶ, ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ಅಂದರೆ ಏನು ಬಂತು ಇಲ್ಲೇ ನಿಮಗೆ ಭಾಗಲಬ್ಧ ಸಂಖ್ಯೆಗಳು ಬಂತು. ಆಮೇಲೆ ಅಂತ್ಯಗೊಳ್ಳದ ಆವರ್ತವಾಗದ ದಶಮಾಂಶ ಅಂತಂದ್ರೆ ಏನು ಬಂತು ಭಾಗಲಬ್ಧ ಸಂಖ್ಯೆಗಳು ಬಂತು. ಈ ಎಲ್ಲ ಸಂಖ್ಯೆಗಳನ್ನು ಸೇರಿಸಿ ಏನು ಮಾಡಿದ್ರಪ್ಪ ಅಂತಂದರೆ ವಾಸ್ತವ ಸಂಖ್ಯೆಗಳು ಅಂತ ಕರೆದ್ರು. ಅದಕ್ಕೆ ಇದ್ರ ರಿಯಲ್ ನಂಬರ್ಸ್ ಅಂತೇನು ಶಬ್ದ ಇದೆಯಲ್ಲ ಆ ಒಂದು ವರ್ಡದ್ದು ಮೊದಲನೇ ಆಲ್ಫಾಬೆಟ್ ಏನಿದೆ ನಿಮಗಿಲ್ಲಿ ಅಂತಂದರೆ R ಅಂತ ಇದೆ. ಸೊ ಹಾಗಾಗಿ ಈ ಒಂದು ಗಣವನ್ನು ಅಂದರೆ ವಾಸ್ತವ ಸಂಖ್ಯೆಗಳ ಗಣವನ್ನು ಏನಂತ ಕರೆದ್ರಪ್ಪ ಅಂತಂದ್ರೆ ಯಾವ ಒಂದು ಸಂಕೇತದಿಂದ ಸೂಚಿಸಿದ್ರಪ್ಪ ಅಂತಂದರೆ R ಎಂಬ ಸಂಕೇತದಿಂದ ಸೂಚಿಸಿದರು. ಸೊ ಇಲ್ಲಿ R = ಅಂತ ಇದೆ. ಇದನ್ನು ನೋಡಿದ ಕೂಡಲೇ ಗೊತ್ತಾಗ್ಬೋದು ನಿಮಗೆ ಇದರಲ್ಲಿ ಏನೇನಿದಾವೆ ನಿಮಗೆ ಅಂತಂದರೆ ಋಣ ಸಂಖ್ಯೆಗಳು ಇದ್ದಾವೆ, ಝೀರೋನೂ ಇದೆ ಮತ್ತು ಧನ ಸಂಖ್ಯೆಗಳಿದ್ದಾವೆ. ಅದರಲ್ಲೇ ನಿಮಗೆ ಏನಿದಾವೆ P/Q ರೂಪದಲ್ಲಿರುವಂಥ ಸಂಖ್ಯೆಗಳು ಇದ್ದಾವೆ, ಆಮೇಲೆ ಸ್ವಾಭಾವಿಕ ಸಂಖ್ಯೆಗಳು ಇದ್ದಾವೆ. ಒಟ್ಟು ಎಲ್ಲ ಸಂಖ್ಯೆಗಳು ಏನು ಮಾಡಿದ್ದಾರೆ ಅಂತಂದ್ರೆ ಇದರಲ್ಲಿ ಸೇರಿಸಿ ಒಂದು ಗಣವನ್ನು ಮಾಡಿದರು. ಸೊ ಅರ್ಥ ನೋಡ್ರಿ ಇಲ್ಲೇ ಏನಿದೆಪ್ಪ ಅಂದ್ರೆ ಇಲ್ಲೇ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಆಮೇಲೆ ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎಲ್ಲ ಗಣಗಳನ್ನು ಅಥವಾ ಎಲ್ಲ ಸಂಖ್ಯಾಗಣದ ಒಂದು ಸಂಖ್ಯೆಗಳನ್ನು ಸೇರಿಸಿ ಒಂದು ಗಣವನ್ನು ಮಾಡಿದರು. ಹಾಗಾಗಿ ಈ ಎಲ್ಲ ಸಂಖ್ಯೆಗಳು ಅಂದರೆ N, W, Z ಮೇಲೆ Q ಮತ್ತು Q' ಇವೆಲ್ಲ ಏನದಾವಪ್ಪ ಅಂತಂದ್ರೆ ವಾಸ್ತವ ಸಂಖ್ಯಾಗಣದ ಉಪಗಣಗಳಾಗಿವೆ ಅಂತ ಕೂಡ ನಾವು ಹೇಳ್ಬೋದು. ಈ ಎಲ್ಲ ಸಂಖ್ಯೆಗಳನ್ನು ಜಾನ್ ವೆನ್ ಅಂಥೇಳಿ ಒಬ್ಬ ವಿಜ್ಞಾನಿ ಅಥವಾ ಗಣಿತಜ್ಞರು ಏನು ಮಾಡಿದರು ಅಂತಂದರೆ ನಕ್ಷೆ ರೂಪದಲ್ಲಿ ಅದನ್ನು ತೋರಿಸಿದ್ರು. ಸೊ ಯಾವ ರೀತಿಯಾಗಿ ನಕ್ಷೆ ರೂಪದಲ್ಲಿ ತೋರಿಸಿದ್ರು ಅಂತ ನೋಡ್ರಿ. ಈಗ ಏನಪ್ಪ ಅಂದರೆ ಸಂಖ್ಯಾಗಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವುದು ವೆನ್ ನಕ್ಷೆ ಅಂತ ಕರಿತೀವಿ. ಸೊ ಅವ್ರು ಕಂಡುಹಿಡಿದದ್ದು ಯಾರಪ್ಪ ಅಂದರೆ ಜಾನ್ ವೆನ್ ಅಂಥೇಳಿ. ಹಾಗಾಗಿ ಅದಕ್ಕೆ ಏನು ಹೆಸರಿಟ್ರು ಅಂತಂದರೆ ಜಾನ್ ವೆನ್ ಅಥವಾ ವೆನ್ ನಕ್ಷೆ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಏನು ಮಾಡ್ಬೋದು ಅಂತಂದ್ರೆ ಅವುಗಳನ್ನು ನಾವು ನಕ್ಷಾ ರೂಪದಲ್ಲಿ ಬರಿಬೋದು. ಇದು ಯಾವುದಿದೆ ನೋಡ್ರಿ, N ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಗಣ, W ಅಂತಂದರೆ ಪೂರ್ಣ ಸಂಖ್ಯೆಗಳು, Z ಅಂತಂದರೆ ಏನಪ್ಪ ಅಂದರೆ ಪೂರ್ಣಾಂಕಗಳು, Q ಅಂತಂದರೆ ಏನು ಬರುತ್ತೆ ನಿಮಗೆ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂಥೇಳಿ. ಇಲ್ಲಿ Q' ಅಂತಂದರೆ ಏನಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂಥೇಳಿ. ಇವೆಲ್ಲ ಒಂದೇ ರೂಟಲ್ಲಿ ಬರ್ತವೆ. ಅಂದರೆ ಅದರ ಅರ್ಥ ಇದರಲ್ಲಿರುವಂಥ ಸಂಖ್ಯೆಗಳು ಇದರಲ್ಲಿ ಇರ್ತವೆ, ಇದರಲ್ಲಿರುವಂಥ ಸಂಖ್ಯೆಗಳು ಇದರಲ್ಲಿ ಇರ್ತವೆ, ಇದರಲ್ಲಿರುವಂಥ ಸಂಖ್ಯೆಗಳು ಇದರಲ್ಲಿ ಇರ್ತವೆ. ಆದರೆ ಇದರಲ್ಲಿರುವಂಥ ಸಂಖ್ಯೆಗಳೇನಾಗಲ್ಲ ಅಂತಂದರೆ ಇವ್ಯಾವ ಗಣದಲ್ಲಿಲ್ಲ. ಸೊ ಈ ಎಲ್ಲ ಸಂಖ್ಯೆಗಳಂದರೆ Q ಗಣದಲ್ಲಿರುವಂಥ
ಸಂಖ್ಯೆಗಳು ಮತ್ತು ಕ್ಯೂ ಡ್ಯಾಶ್ ಗಣದಲ್ಲಿರುವಂಥ ಎಲ್ಲ ಸಂಖ್ಯೆಗಳು ನಮಗೆ ಯಾವ ಸಂಖ್ಯಾ ಗಣದಲ್ಲಿರುತ್ತಪ್ಪ ಅಂತಂದರೆ ಆರ್ ಎಂಬ ಸಂಖ್ಯಾ ಗಣದಲ್ಲಿ, ಅಂದರೆ ಅರ್ಥ ವಾಸ್ತವ ಸಂಖ್ಯಾ ಗಣದಲ್ಲಿ ಇರುತ್ತೆ ಅಂಥೇಳಿ. ಸೊ ಈ ರೀತಿಯಾಗಿ ನಾವು ಸಂಖ್ಯಾ ಪದ್ಧತಿಯಲ್ಲಿ ಬರುವಂತಹ ಎಲ್ಲ ಸಂಖ್ಯಾ ಗಣಗಳ ಬಗ್ಗೆ ನಾವೇನು ಮಾಡಿದ್ದೀವಿ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಮಾಡಿದ್ದೀವಿ. ಯಾವ್ಯಾವುದಪ್ಪ ಅಂತಂದರೆ ಸ್ವಾಭಾವಿಕ ಸಂಖ್ಯಾ ಗಣಗಳಾಗಿರಬಹುದು, ಆಮೇಲೆ ಪೂರ್ಣ ಸಂಖ್ಯೆಗಳು, ಆಮೇಲೆ ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಮತ್ತು ಲಾಸ್ಟಿಗೆ ಯಾವುದಪ್ಪ ಅಂತಂದರೆ ವಾಸ್ತವ ಸಂಖ್ಯೆ ಅಥವಾ ಅದಕ್ಕೆ ವಿಶ್ವಗಣ ಅಂತಲೂ ಕೂಡ ಕರಿತೀವಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಬಿಡಿಸೋಣ.